ನಾಟಿ ಕೋಳಿ ಸಾಕಕ್ಕೆ ಏನ್ ಮಾಡವೆ ಅಂದ್ರೆ ನಮ್ಮ ಹೊಸ ಇಕ್ಳುಗಳು 3 ಲಕ್ಷ 5 ಲಕ್ಷ 6 ಲಕ್ಷ ಕೊಟ್ಬಿಟ್ಟು ಸಡ್ ಮಾಡ್ಕೊಂಡು ಓವರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಕೂತವೆ. ಅದ್ರಲ್ಲಿ ಏನು ಅಂತಂದ್ರೆ ಒಂದು ಕೆಲವು ಬ್ರಿಲಿಯಂಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಬ್ರೋ ನಿಂದೊಂದ್ಸಿ ಪಾರಂ ತೋರಿಸ್ಬಿಡು ಬ್ರೋ, ಪಾರಂ ಎಷ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿ ಏನು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ ಕಂಡ್ರಣ, ಇನ್ನು ಯಾವ ಉದ್ದೇಶನೂ ಇರಿಕಿಲ್ಲ. ಅದ್ರಲ್ಲಿ ಏನು ಅಂತಂದ್ರೆ ನಾಟಿ ಕೋಳಿ ಪಾರಂ ಮಾಡಕ್ಕೆ ನಮ್ಮ ಅಪ್ಪ ಒಂದು ರೇಷ್ಮೆ ಹುಳಿ ಮನೆ ಮಾಡಿದ. ರೇಷ್ಮೆ ಹುಳಿ ಮನೇಲಿ 20-40ರಲ್ಲಿ ಒಂದು ರೇಷ್ಮೆ ಹುಳಿ ಮನೆ ಮಾಡ್ಕೊಂಡು ಹುಳ ಸಾಕ್ತಿದ. ಅದ್ರಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ತಡಿಯಪ್ಪ ಸಡ್ಡೋಸಿ ರೇಷ್ಮೆ ಹುಳ ಮೀಸಾದ್ಮೇಲೆ ಬಿಟ್ಬಿಟ್ಟಿದ್ರು. ಆ ಸಡ್ಡ ಹೊಸಿ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಒಂಚೂರು ನಾಟಿ ಕೋಳಿಗೆ ಡೆಕೋರೇಷನ್ ಮಾಡಿರೋದು ಅಷ್ಟೇ ಕಣ. ಅದ್ರಲ್ಲಿ ನಾವು ಅಪ್ಪ 20-40 ಮಾಡಿದ, ನಾನು 30-40 ಮಾಡಿದ್. ನೀನು ಏನು ಜಾಸ್ತಿ ಏನಿಲ್ಲ, ಒಂದು 5 ಅಡಿ ಹೆಚ್ಚಿಗೆ ಆಗೋದು ಅಷ್ಟೇ. ಒಂದು 5 ಅಡಿ 10 ಅಡಿ ಹೆಚ್ಚಿಗೆ ಮಾಡ್ಕೊಂಡ್ರೆ ಅದು ಬಿಟ್ರೆ ಯಾವ ಇದನ್ನು ಮಾಡಿಲ್ಲ ಕಾರಣ. ಅದ್ರಲ್ಲಿ ಏನು ಅಂದ್ರೆ ನಾಟಿ ಕೋಳಿ ಸಡ್ಡು ನಿಮ್ಗೆ ಚಿಕ್ಕದಾಗಿದ್ರೆ ಚಿಕ್ಕದಾಗೆ ಚಂದ. ಅದು ಬಿಟ್ಬಿಟ್ಟು ನೀವು ಓವರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಟಿ ಕೋಳಿಯಿಂದ ಆದಾಯ ಎತ್ತುತ್ತಿರೋ ಅಷ್ಟು ಶೆಡ್ಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಎತ್ತುತ್ತಿರೋ ಅನ್ನೋದೇ ತಲೆಕೆಡೋಯ್ತದೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ ಆದಷ್ಟು ಚಿಕ್ಕಾಗೆ ಶೆಡ್ ಮಾಡ್ಕೊಳ್ಳಿ, ಚಿಕ್ಕಾಗೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಮಾಡಕ್ ಹೋಗ್ಬಿಡಿ. ಇನ್ ಕೆಲವು ಬ್ರಿಲಿಯಂಟ್ಗಳು ಹೆಂಗಪ್ಪ ಅಂತಂದ್ರೆ ಟ್ಯಾಲೆಂಟ್ಗಳು ಹೆಂಗಪ್ಪ ಅಂತಂದ್ರೆ ನಾಟಿ ಕೋಳಿ ಶೆಡ್ ಮಾಡೋದು ಬಿಟ್ಬಿಟ್ಟು ಕುರಿ ಶೆಡ್ನ ಮೇಲ್ಗಡೆ ಮಾಡ್ಬಿಡೋದು, ಕೆಳಗಡೆ ಕೋಳಿ ಮಾಡೋದು. ಆ ತರ ಮಾಡಕ್ ಹೋಯ್ತು ಅಂದ್ರೆ ನಿಮಗೆ ಏನಾಗುತ್ತೆ ಅಂತಂದ್ರೆ, ಈಗ ಕುರಿ ಉಚ್ಚೆಗಳು ಬೀಳ್ತಾ ಇದ್ರೆ ಆಡು ಉಚ್ಚೆಗಳು ಕುರಿ ಉಚ್ಚೆಗಳೇನಾದ್ರು ಕೋಳಿ ಕಣ್ಮೇಲೆ ಬೀಳೋದು, ಈ ತರ ಮಾಡಕ್ ಹೋದ್ರೆ ಕೋಳಿಗೂ ಒಂದ್ ಸ್ವಲ್ಪ ರೋಗಗಳು ಎಫೆಕ್ಟ್ ಆಯ್ತದೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನಪ್ಪ ಅಂದ್ರೆ ಕುರಿ ಸಪ್ರೇಟ್ ಮಾಡ್ಕೊಳ್ಳಿ, ಕೋಳಿ ಸಪ್ರೇಟ್ ಮಾಡ್ಕೊಳ್ಳಿ. ನೀವು ಮಾಡ್ತೀವಿ ಅಂದ್ರೆ ಅದು ಬಿಟ್ರೆ ಕೋಳಿ ಸಪ್ರೇಟ್ ಮಾಡೋದೇ ಸರಿ ಕಂದ್ರಲ್ಲಣ್ಣ.